ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ದೀಪಾವಳಿ ಹಬ್ಬ ಯಾವಾಗಿಂದ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗ್ತಾ ಇದೆ, ಹಾಗೆ ಎಷ್ಟು ದಿನಗಳ ಕಾಲ ಆಚರಣೆ ಮಾಡಬೇಕು, ಯಾವ ದಿನ ಯಾವ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವಿನ್ನೂ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ದೀಪಗಳ ಹಬ್ಬ ದೀಪಾವಳಿ ಅಂದರೆ ದೀಪಾವಳಿ ಹಬ್ಬವನ್ನು 5 ದಿನಗಳ ಕಾಲ ಆಚರಣೆಯನ್ನು ಮಾಡ್ತೀವಿ. ಇನ್ನು ಈ ವರ್ಷ 2025ರಲ್ಲಿ ದೀಪಾವಳಿ ಹಬ್ಬ ಯಾವಾಗ ಬಂದಿದೆ ಅಂತೇಳಿ ತಿಳ್ಕೊಳ್ಳೋಣ. ಈ ವರ್ಷ 2025 ದೀಪಾವಳಿ ಹಬ್ಬ ಪ್ರಾರಂಭವಾಗೋದು ಮೊದಲನೇ ದಿನ ಅಕ್ಟೋಬರ್ 18ನೇ ತಾರೀಕು ಶನಿವಾರದ ದಿನ ನೀರು ತುಂಬಿಸೋ ಹಬ್ಬ ಅಂತ ಹೇಳಿ ಆಚರಣೆ ಮಾಡ್ತೀವಿ. ಈ ಹಬ್ಬ ಪ್ರಾರಂಭವಾಗೋದು ಅಕ್ಟೋಬರ್ 18ನೇ ತಾರೀಕು ಶನಿವಾರದ ದಿನ ನೀರು ತುಂಬಿಸೋ ಹಬ್ಬ. ಆ ದಿನ ಧನತ್ರಯೋದಶಿ ಆಗಿರುತ್ತೆ. ಆ ದಿನ ಲಕ್ಷ್ಮೀ ಕುಬೇರ ಪೂಜೆಯನ್ನು ಮಾಡಬೇಕಾಗುತ್ತೆ. ಹಾಗೆ ಯಮದೀಪವನ್ನು ಕೂಡ ಅದೇ ದಿನ ಹಚ್ಚಬೇಕಾಗುತ್ತೆ. ಇನ್ನು ಅಕ್ಟೋಬರ್ 20ನೇ ತಾರೀಕು ಸೋಮವಾರದ ದಿನ ನರಕ ಚತುರ್ದಶಿ ಬಂದಿದೆ. ಆ ದಿನ ಲಕ್ಷ್ಮೀ ಪೂಜೆಯನ್ನು ಕೂಡ ಮಾಡ್ಬೋದು. ಈ ವರ್ಷ 2025ರಲ್ಲಿ ಲಕ್ಷ್ಮೀ ಪೂಜೆ 2 ದಿನ ಮಾಡ್ಕೋಬೋದು ನಾವು. ಅಕ್ಟೋಬರ್ 20 ಹಾಗೆ ಅಕ್ಟೋಬರ್ 21ನೇ ತಾರೀಕು ಮಂಗಳವಾರದ ದಿನ ಕೂಡ ಲಕ್ಷ್ಮೀ ಪೂಜೆಯನ್ನು ಮಾಡ್ಬೋದು. ಅಮಾವಾಸ್ಯೆ ತಿಥಿ ಆ ದಿನ ಕೂಡ ಇರುತ್ತೆ. ಇನ್ನು ಅಕ್ಟೋಬರ್ 22ನೇ ತಾರೀಕು ಬುಧವಾರದ ದಿನ ಬಲಿಪಾಡ್ಯಮಿ ಬಂದಿದೆ. ಹಾಗೆ ಗೋವರ್ಧನ ಪೂಜೆಯನ್ನು ಮಾಡಬೇಕಾಗುತ್ತೆ ಆ ದಿನ. ಜೊತೆಗೆ ಬಲಿಚಕ್ರವರ್ತಿಯ ಕೋಟೆಯನ್ನು ನಿರ್ಮಾಣ ಮಾಡಿ ಪೂಜೆಯನ್ನು ಮಾಡ್ತಾರೆ ಆ ದಿನದಂದು. ಇನ್ನು ಅಮಾವಾಸ್ಯೆ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತೆ ಅಂತೇಳಿ ತಿಳ್ಕೊಳ್ಳೋಣ. ಇನ್ನು ದೀಪಾವಳಿ ಅಮಾವಾಸ್ಯೆ ತಿಥಿ ಸ್ಟಾರ್ಟ್ ಆಗೋದು ಅಕ್ಟೋಬರ್ 20ನೇ ತಾರೀಕು ಸೋಮವಾರದ ದಿನ ಮಧ್ಯಾಹ್ನ 3:44 ಸ್ಟಾರ್ಟ್ ಆಗಿ ಅಕ್ಟೋಬರ್ 21ನೇ ತಾರೀಕು ಮಂಗಳವಾರದ ದಿನ ಸಂಜೆ 5:54 ಮುಕ್ತಾಯವಾಗುತ್ತೆ. ಇನ್ನು ನಾವು ದೀಪಾವಳಿಯಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡೋದು ಸಂಜೆ ಟೈಮಲ್ಲೇ. ಹಾಗಾಗಿ ಅಕ್ಟೋಬರ್ 20ನೇ ತಾರೀಕು ಸೋಮವಾರದ ದಿನ ಸಂಜೆ ನಾವು ಲಕ್ಷ್ಮೀ ಪೂಜೆಯನ್ನು ಮಾಡ್ಕೊಬೇಕಾಗತ್ತೆ. ಇನ್ನು ದೀಪಾವಳಿ ಧನಲಕ್ಷ್ಮಿ ಪೂಜೆಗೆ ಶುಭ ಮುಹೂರ್ತವನ್ನು ನೋಡೋದಾದರೆ ಅಕ್ಟೋಬರ್ 20ನೇ ತಾರೀಕು ಸೋಮವಾರದ ದಿನ ಸಂಜೆ 7:31 9:33 ಶುಭ ಮುಹೂರ್ತ ಇದೆ. ಈ ಸಮಯದಲ್ಲಿ ಪೂಜೆಯನ್ನು ಮಾಡ್ಬೋದು. ಇನ್ನು ಪ್ರದೋಷ ಕಾಲದಲ್ಲಿ ಪೂಜೆಯನ್ನು ಮಾಡೋವಂಥವ್ರಿದ್ದರೆ ಸಂಜೆ 5:58 8:25 ಶುಭ ಮುಹೂರ್ತ ಇದೆ. ಈ ಸಮಯದಲ್ಲಿ ಪೂಜೆಯನ್ನು ಮಾಡ್ಬೋದು. ಇನ್ನು ಸೋಮವಾರ ಪೂಜೆಯನ್ನು ಮಾಡೋದಕ್ಕಾಗೋದಿಲ್ಲ ಅಂತ ಅನ್ನೋರು ಮಂಗಳವಾರದ ದಿನ ಕೂಡ ಪೂಜೆಯನ್ನು ಮಾಡ್ಕೊಬೋದು. ಅಂದರೆ ಅಕ್ಟೋಬರ್ 21ನೇ ತಾರೀಕು ಮಂಗಳವಾರ ದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡ್ಕೋಬೋದು. ಹಾಗೆ ಆ ದಿನ ಅಕ್ಟೋಬರ್ 21ನೇ ತಾರೀಕು ಮಂಗಳವಾರ ದಿನ ಸಂಜೆ 5:54 ಅಮಾವಾಸ್ಯೆ ತಿಥಿ ಇರುತ್ತೆ. ನೀವು ಅಷ್ಟು ಟೈಮ್ ಒಳಗಡೆ ನೀವು ಯಾವಾಗಾದ್ರೂ ಧನಲಕ್ಷ್ಮಿ ಪೂಜೆಯನ್ನು ಮಾಡ್ಕೋಬೋದು. ಆದರೆ ರಾಹುಕಾಲ ಒಂದನ್ನು ಬಿಟ್ಟು ಬೇರೆ ಸಮಯದಲ್ಲಿ ಮಾಡ್ಕೋಬೋದು. ಇನ್ನು ಅಂಗಡಿ ಪೂಜೆಯನ್ನು ಮಾಡೋ ಅಂಥವ್ರು ಸೋಮವಾರ ದಿನ ಸಂಜೆ ಮಾಡ್ಕೊಬೇಕಾಗತ್ತೆ. ಏಕೆಂದರೆ ಮಂಗಳವಾರ ದಿನ ಸಂಜೆ ಪೂಜೆಯನ್ನು ಮಾಡೋದಕ್ಕೆ ಅಮಾವಾಸ್ಯೆ ತಿಥಿ ಮುಗ್ದೋಗಿರುತ್ತೆ. ಹಾಗಾಗಿ ಸೋಮವಾರ ದಿನವೇ ಪೂಜೆಯನ್ನು ಮಾಡ್ಕೋಬೇಕು. ಅಂಗಡಿ ಪೂಜೆಗಳನ್ನು ಮಾಡೋ ಅಂಥವ್ರು ಸೋಮವಾರ ದಿನ ಮುಗಿಸ್ಕೋಬೇಕಾಗತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ದೀಪಾವಳಿ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಮುಕ್ತಾಯವಾಗುತ್ತೆ, ಹಾಗೆ ಯಾವ ದಿನದಂದು ಯಾವ ಪೂಜೆಯನ್ನು ಮಾಡಬೇಕು, ಧನಲಕ್ಷ್ಮಿ ಪೂಜೆಯನ್ನು ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ.